ಇವತ್ತಿನ ಕ್ಲಾಸಲ್ಲಿ ನಾವು ಎಕ್ಸಸೈಸ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಯೂಸ್ ಯೂಕ್ಲಿಡ್ ಡಿವಿಷನ್ ಲೆಮ್ಮ. ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಇಂದಾನೆ ಸಾಲ್ವ್ ಮಾಡಂತ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಸೈಸ್ ನಿಮಗೆ ಇದೆ. ನಾನು ಎಕ್ಸಾಂಪಲ್ಸ್ ಯಾವ ಥರ ಸಾಲ್ವ್ ಮಾಡಿದ್ದೇನಲ್ಲ ಅದೇ ಥರ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ ನಿಮಗೆ. ಕೆಲವೊಂದಿಷ್ಟು ಕ್ವಶನ್ಸ್ನ ಕೊಟ್ಟಿದ್ದಾರೆ ಎಕ್ಸಸೈಸಲ್ಲಿ. ನೀವು ಪ್ರತಿಯೊಂದು ಸ್ಟೆಪ್ನ ಹೇಗೆ ಸಾಲ್ವ್ ಮಾಡೀನಿ ತಾನೆ ಅದೇ ಥರ ಇವು ಕ್ವಶನ್ಸ್ನ ನೀವು ಸಾಲ್ವ್ ಮಾಡಬೇಕು. ಫಸ್ಟ್ ಸಾಲ್ವ್ ಮಾಡಿ ನೀವು ಇದು HCF ಫೈಂಡ್ ಮಾಡಬೇಕು ನನಗೆ ಈ ಡಿವಿಷನ್ ಅಲ್ಗೋರಿದಮ್ ಇಂದ ಯೂಸ್ ಮಾಡಿಕೊಂಡು. ಫಸ್ಟ್ ನೀವು ಸಾಲ್ವ್ ಮಾಡಿದಾದ್ಮೇಲೆ ಹೇಳಿ. ಮಾಡಿದಾದ್ಮೇಲೆ ನಾನು ಸಾಲ್ವ್ ಮಾಡಿರೋದು ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ರೆಡಿ ಇದ್ದೀರಾ? ಓಕೆ. ನಾನೇನು ಹೇಳಿದೆ, ಲಾರ್ಜ್ ನಂಬರ್ನ A ಅಂತ ತಗೋಬೇಕು. 2 ಸ್ಮಾಲ್ ನಂಬರ್ 1 3 5 ಇದು ಸ್ಮಾಲ್ ನಂಬರ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಅಕಾರ್ಡಿಂಗ್ ಟು ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಯೂಕ್ಲಿಡ್ ಡಿವಿಷನ್ ಅಲ್ಗೋರಿದಮ್ ಏನ್ ಕೊಟ್ಟಿದ್ದಾರೆ? A ಈಕ್ವಲ್ಸ್ ಟು BQ ಪ್ಲಸ್ R ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಲೆಸ್ ದೆನ್ B ಅಂತ ಕೊಟ್ಟಿದ್ದಾರೆ. ಇಲ್ಲಿ A ವ್ಯಾಲ್ಯೂ ಏನಿದೆ, B ವ್ಯಾಲ್ಯೂ ಏನಿದೆ ಹಾಕಿದ್ವಿ. ಇನ್ನೇನ್ ಮಾಡಬೇಕು? ರಿಮೈಂಡರ್ 0 ಬರೋ ತನ ಈ ಕ್ವಶನ್ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಇಲ್ಲಿ 2 2 5 ಈಕ್ವಲ್ಸ್ ಟು 1 3 5 Q. ಇಲ್ಲಿ Q ಮತ್ತೆ R ಏನಾಗ್ತದೆ ಅಂತ ನೋಡೋಣ. ಇಲ್ಲಿ ಇದನ್ನ ರಿಪೀಟ್ ಆಗಿ ಆಡ್ ಮಾಡ್ತಾ ಹೋಗೋಣ. ಈ ವ್ಯಾಲ್ಯೂ ಸಿಗ್ಬೇಕು ನಮ್ಗೆ. ಈ ವ್ಯಾಲ್ಯೂ ಸಿಕ್ಕರೆ ಓಕೆ, ಈಸಿಲಿ ಆಗಿ ನಿಮ್ಗೆ HCF ಸಿಗತ್ತೆ. ಸಿಕ್ಕಿಲ್ಲ ಅಂದ್ರೆ ಫರ್ದರ್ ನೀವು ಹಂಗೆ ಇದೇ ಮೆಥಡ್ ಇಂದ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಆಡ್ ಮಾಡಿ ಇಲ್ಲಿ 10 ಆಯ್ತು. 6 1 7 ಇಲ್ಲಿ 270 ಅಂದ್ರೆ ಲಾರ್ಜ್ ಆಯ್ತು. ಹಾಗಾದ್ರೆ ಇಂಟು 1 ಅಂತ ತಗೋಬೇಕು. ರಿಮೈಂಡರ್ ಏನ್ ಬಂತು? ಫಸ್ಟ್ ಟೈಮ್ 1 ಟೈಮ್ ಅಷ್ಟೇ ತಗೋಬೇಕು. 270 ಬಂದಿದೆ, ಅದು ಲಾರ್ಜ್ ಆಗ್ತದೆ ನಮ್ಗೆ. ಇದಕ್ಕೆ ಲೆಸ್ ವ್ಯಾಲ್ಯೂ ತಗೊಂಡ್ವಿ. 135 1 135 2200 ಇದು 225 ಒಳಗಡೆ 135ನ ನೀವು ಸಬ್ಟ್ರಾಕ್ಟ್ ಮಾಡಬೇಕು. 5 ಒಳಗೆ 5 ಹೋದ್ರೆ 0, 12 ಒಳಗೆ 3, 10 ಒಳಗೆ 3 ಹೋದ್ರೆ 7, 7 2 9, 2 ಅಲ್ಲಿ 2ನ ರಿಮೂವ್ ಮಾಡಿದ್ರೆ 0. ಹಾಗಾದ್ರೆ ನಿಮ್ಗೆ ಎಷ್ಟು ಸಿಕ್ತು? ಇಲ್ಲಿ 90 ರಿಮೈಂಡರ್ ಬಂತು. ಈ ವ್ಯಾಲ್ಯೂ ಕಂಪೇರ್ ಮಾಡಬೇಕು. 135 ಈಕ್ವಲ್ಸ್ ಟು 90ನ ನೀವು ಎಷ್ಟು ಟೈಮ್ಸ್ ತಗೊಳ್ಳೋಣ ನಿಮಗೆ 135 ಸಿಗುತ್ತೆ ಅಂತ ಚೆಕ್ ಮಾಡಬೇಕು. 90 90 0 9 9 18 ಇಲ್ಲಿ ಕ್ಯಾರಿ ಕೊಡೋ ಹಾಗಿಲ್ಲ. ಮತ್ತೆ 90 ತಗೊಳ್ಳಿ. ಲಾರ್ಜ್ ಆಯಿತು. ಇದು 180 ಆಯಿತು. ಅಂದರೆ ಡಬಲ್ ಟೈಮ್ ಬೇಡ, ಸಿಂಗಲ್ ಟೈಮ್ ತಗೊಳ್ಳೋಣ. ರಿಮೈಂಡರ್ ಎಷ್ಟು? 135 ಅಲ್ಲಿ 90ನ ಸಬ್ಟ್ರಾಕ್ಟ್ ಮಾಡಬೇಕು. ಇಲ್ಲಿ ರಿಮೈಂಡರ್ ಅಲ್ಲಿ ನಾವು 90ನ ಸಬ್ಟ್ರಾಕ್ಟ್ ಮಾಡಿ ರಿಮೈಂಡರ್ ಏನ್ ಬರುತ್ತೆ ಅಂತ ಚೆಕ್ ಮಾಡಬೇಕು. ಈ ವ್ಯಾಲ್ಯೂನ ಸಬ್ಟ್ರಾಕ್ಟ್ ಮಾಡಬೇಕು. ಯಾಕಂದ್ರೆ ಇಲ್ಲಿ 90 into 1 90ನೇ ಸಿಕ್ಕಿದೆ ನಿಮ್ಗೆ. 1 ಟೈಮ್ ತಗೊಂಡಿರಿ ಇಲ್ಲಿ ಇಲ್ಲಿ 5 ಆಸ್ ಇಟ್ ಈಸ್ ತಗೊಳ್ಳಿ. 13 ಅಲ್ಲಿ 9 ಫಸ್ಟ್ ಏನ್ ಮಾಡ್ಬೇಕು? 10 ಅಲ್ಲಿ 9 ರಿಮೂವ್ ಮಾಡಿ. 10 ಅಲ್ಲಿ 9 ಹೋದ್ರೆ 1 ಆದ್ಮೇಲೆ ಆ 1 ಈ 3ಗೆ ಆಡ್ ಮಾಡ್ಬೇಕು. ಹಾಗಾದ್ರೆ 4 ಉಳಿತು. ಇದು 0 ಆಗ್ತದೆ. 45 ರಿಮೈಂಡರ್ ಏನು? 45. ಇದು ನೋಟ್ ಮಾಡ್ಕೊಳ್ಳಿ. ನೋಟ್ ಮಾಡ್ಕೊಂಡ್ರಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನೀವು
ನೆಕ್ಸ್ಟ್ 90 ಮತ್ತೆ 45ನ ತಗೋಬೇಕು. ಇಲ್ಲಿ ಲಾರ್ಜ್ ಪ್ಲೇಸ್ ಅಲ್ಲಿ 90, ಇಲ್ಲಿ ನೆಕ್ಸ್ಟ್ 45ಗೆ ನೀವು 45ನ ಎಷ್ಟು ಟೈಮ್ ಮಲ್ಟಿಪ್ಲೈ ಮಾಡೋಣ ನಿಮಗೆ 90 ಸಿಗತ್ತೆ ಅಂತ ನೋಡ್ಬೇಕು. 45 ಮಲ್ಟಿಪ್ಲೈ ಆದ್ರೂ ಮಾಡ್ರಿ, ಆಡ್ ಆದ್ರೂ ಮಾಡ್ರಿ. ಮಲ್ಟಿಪ್ಲೈ ಮಾಡೋದಂದ್ರೆ ಇವು ಎರಡು ನಂಬರ್ನ ಸೇಮ್ ತಗೊಂಡು ಮಲ್ಟಿಪ್ಲೈ ಮಾಡಬೇಡಿ. ಮಲ್ಟಿಪ್ಲೈ ಅಂದ್ರೆ ಅದಕ್ಕೆ 1 2 3 4 ಹೀಗೆ ಮಲ್ಟಿಪ್ಲೈ ಮಾಡೋದು. ಆಡ್ ಅಂದ್ರೆ ಆಸ್ ಇಟ್ ಈಸ್ ನಂಬರ್ ತಗೊಂಡು ಆಡ್ ಮಾಡಬೇಕು. ಇದು 10 ಆಗ್ತದೆ. ಇಲ್ಲಿ 8 4 4 8 19 90 ಬಂತು. 90 ಬಂತಾದ್ರೆ ಇಲ್ಲಿ ಟೈಮ್ಸ್ ಎಷ್ಟು ತಗೊಂಡಿವಿ? 2 ಟೈಮ್. ಅಂದ್ರೆ 45ನ 2 ಟೈಮ್ ತಗೊಳ್ಳೋಣ, ನಿಮ್ಗೆ 90 ಸಿಗತ್ತೆ. 90 ಮೈನಸ್ 90 ರಿಮೈಂಡರ್ 0 ಬಂತು. ಇಲ್ಲಿ ರಿಮೈಂಡರ್ 0 ಬರೋಣ ನಾನು ಹೇಳಿದ್ದೆ ಇದು ವ್ಯಾಲ್ಯೂ ಬಿ ಆಗ್ತದೆ. ಈ ವ್ಯಾಲ್ಯೂ ಏನದ? ಬಿ ಈಕ್ವಲ್ಸ್ ಟು 45. ಹಾಗಾದ್ರೆ HCF ಇಲ್ಲಿ ಬಂದಿರೋ ಬಿ ವ್ಯಾಲ್ಯೂನೇ ಬೇರೆ, ಇಲ್ಲಿ ಬಿ ಡ್ಯಾಶ್ ಅಂತ ತಗೊಳ್ಳೋನು. ಇಲ್ಲಿ ಬಿ ಡ್ಯಾಶ್ ವ್ಯಾಲ್ಯೂ ಏನಿದೆ HCF ಆಫ್ 135 ಮತ್ತೆ 225. ಇವ್ ಎರಡತ್ತದ್ದು HCF ಏನಾಗತ್ತೆ? ರಿಮೈಂಡರ್ 0 ಬಂದ್ರೆ ಡಿವೈಸರ್ ಏನು? ಬಿ ಡ್ಯಾಶ್ ಅನ್ನೋದು ಡಿವೈಸರ್ ಅಂತ ತಗೊಂಡೆ. ಇಲ್ಲಿ ಲಾಸ್ಟ್ ಸ್ಟೆಪ್ ಅಲ್ಲಿರೋ ಬರೋ ವ್ಯಾಲ್ಯೂನ ಲಾಸ್ಟ್ ಸ್ಟೆಪ್ ಅಲ್ಲಿ ಬಂದಿರೋ ವ್ಯಾಲ್ಯೂನ 45 ಅಂತ ತಗೊಂಡೆ. 45 ಇದೆ ಡಿವೈಸರ್, ಆ ವ್ಯಾಲ್ಯೂಗೆ ಬಿ ಡ್ಯಾಶ್ ಅಂತ ತಗೊಂಡೆ. ಇಲ್ಲಿ 45 ಬಂತು. ಇದರ HCF ಏನಾಯ್ತು? 45. ನೋಟ್ ಮಾಡ್ಕೊಳ್ಳಿ. ಇದು ಇಲ್ಲಿ ನೋಡಿ ಚಿಲ್ಡ್ರನ್ಸ್, ಈ ಕ್ವಶನ್ಸ್ ನ ನೀವು ತರ ಸಾಲ್ವ್ ಮಾಡ್ಬೋದು. ಇದು 196 ಅನ್ನೋ ವ್ಯಾಲ್ಯೂ ಹಾಗೆ ಆಡ್ ಮಾಡ್ತಾ ಮಾಡ್ತಾ ಹೋಗಾನ ನಮ್ಗೆ ಈ ವ್ಯಾಲ್ಯೂ ಸಿಗತ್ತೆ. ಪಕ್ಕ ರಿಮೈಂಡರ್ 0 ಬರೋ ಹಾಗೇನೆ ವ್ಯಾಲ್ಯೂ ಸಿಗತ್ತೆ. ನೀವು ಹೇಗಾದ್ರೂ ಮಾಡಿ 196 ಆಡ್ ಮಾಡ್ತಾ ಮಾಡ್ತಾ ಆದ್ರೂ ಹೋಗಿ, ಇಲ್ಲಾದ್ರೆ ನೀವೇನ್ ಮಾಡ್ಬೇಕು, ಇನ್ನ ನಿಮ್ಗೆ ಶಾರ್ಟ್ ಆಗಿ ವ್ಯಾಲ್ಯೂ ಸಾಲ್ವ್ ಆಗ್ಬೇಕಂದ್ರೆ ನೀವೇನ್ ಮಾಡ್ಬೇಕು, ಇದು ಭಾಳ ಲಾರ್ಜ್ ಇದೆ, ಇದು ಕಮ್ಮಿ ಇದೆ, ಡಿಫ್ರೆನ್ಸ್ ಭಾಳ ಇದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು, ಡಿಫ್ರೆನ್ಸ್ ಇಲ್ಲಿ ಭಾಳ ಇದೆ. ಹಾಗಾದ್ರೆ ನೀವು ಜಲ್ದಿ ಕ್ಯಾಲ್ಕುಲೇಷನ್ ಆಗೋದಕ್ಕೆ ನೀವು ಎಷ್ಟು ಟೈಮ್ಸ್ ತಗೋಬೇಕಂದ್ರೆ ಇಲ್ಲಿ ನಾನು 10 ಇದು 1 ಟೈಮ್ ತಗೋತಾ ಹೋದ್ರೆ ಭಾಳ ಕ್ಯಾಲ್ಕುಲೇಷನ್ ಆಗತ್ತೆ. 5 ಟೈಮ್ ತಗೊಂಡ್ರೂ ಭಾಳ ಆಗ್ತದೆ. 10 ಟೈಮ್ ತಗೊಂಡ್ರೂ ಭಾಳ ಆಗ್ತೈತಿ. ಏನ್ ಮಾಡೋನು, 5 ಟೈಮ್ನೇ ತಗೊಳ್ಳೋಣ ಜಲ್ದಿ ಸಾಲ್ವ್ ಮಾಡೋದಕ್ಕೆ. ಓಕೆ, 5 ಟೈಮ್ ತಗೊಳ್ಳೋಣ. ಇಲ್ಲಿ 5 ಟೈಮ್ ಅಂದ್ರೆ ಮಲ್ಟಿಪ್ಲೈ, ಅಂದ್ರೆ ಎಷ್ಟು ಟೈಮ್ ತಗೊಂಡಿವಿ ಅಂದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಈ ನಂಬರ್ನ ನಾವು ಎಷ್ಟು ಟೈಮ್ ತಗೊಳ್ಳೋಣ ನಮ್ಗೆ ಒಂದೇನೋ ವ್ಯಾಲ್ಯೂ ಸಿಗತ್ತೆ. ಸೊ 5 6 30, 5 9 45, 3 48, 5 1 5 4 9 ಇಷ್ಟು ವ್ಯಾಲ್ಯೂ ಸಿಕ್ತು. 5 ಟೈಮ್ ಇಷ್ಟು ಬಂತು. ಮತ್ತೆ 5 ಟೈಮ್ ತಗೊಳ್ಳೋಣ, ಏನ್ ಸಿಗತ್ತೆ ನಿಮ್ಗೆ? ಈ ವ್ಯಾಲ್ಯೂಗೆ ಮತ್ತೆ 5 ಮಲ್ಟಿಪ್ಲೈ ಮಾಡಬೇಕು. 10 ಟೈಮ್ ಆಯ್ತು. ನೀವು ಹೀಗೆ ಮಲ್ಟಿಪ್ಲೈ ಮಾಡ್ತಾನು ಹೋಗ್ಬೋದು, ಹಾಗೆ ವ್ಯಾಲ್ಯೂ ಆಡ್ ಮಾಡ್ತಾನು ಹೋಗ್ಬೋದು. ಎರಡು ಮೆಥಡ್ಲಿ ಆ ಕ್ವಶನ್ ನೀವು ಸಾಲ್ವ್ ಮಾಡ್ಬೋದು. ಹೀಗೆ ಮಲ್ಟಿಪ್ಲೈ ಆದ್ರೂ ಮಾಡ್ಬೋದು, ಇಲ್ಲ ನಿಮ್ಗೆ ಮಲ್ಟಿಪ್ಲೈ ಮಾಡೋದು ಬರೋದಿಲ್ಲ ಅಂದ್ರೆ ನೀವು ಆಡ್ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಯಾವ್ದು ಈಸಿ ಆಗ್ತದೆ ಅದನ್ನ ನೀವು ಮಾಡಿ. ಒಂದು ಆಡ್ ಮಾಡ್ತಾ ಆದ್ರೂ ಹೋಗಿ ಟೈಮ್ಸ್ ನ ಈ ವ್ಯಾಲ್ಯೂನ ಆಡ್ ಮಾಡ್ತಾ ಆದ್ರೂ ಹೋಗಿ, ಇಲ್ಲ ಆದ್ರೆ ನೀವು ಈ ವ್ಯಾಲ್ಯೂಗೆ ಏನಾದ್ರೂ ಒಂದೊಂದು ನಂಬರ್ ಹಿಂಗ್ ರ್ಯಾಂಡಮ್ ಆಗಿ 5 ಟೈಮ್ಸ್ ಇಲ್ಲಿ ತಗೊಳ್ಳೋ ವ್ಯಾಲ್ಯೂ ಟೈಮ್ಸ್ ಆಗಿ ಕನ್ಸಿಡರ್ ಮಾಡ್ತೀವಿ. ಎಷ್ಟು ಟೈಮ್ ಈ ವ್ಯಾಲ್ಯೂನ ತಗೋತಿದೀವಿ ಅಂತ ಕನ್ಸಿಡರ್ ಮಾಡ್ತೀವಿ. ಅವಾಗ ನೀವು ಇಲ್ಲಿ ಡಿಫ್ರೆನ್ಸ್ ಭಾಳ ಇದೆ ಅಂದ್ರೆ ಒಂದ್ ಸ್ವಲ್ಪ ಹೆಚ್ಚಿಗೆ ತಗೊಳ್ಳಿ. 5 ಬೇಡ ಅಂದ್ರೆ 10 ತಗೊಳ್ಳಿ. ನಿಮ್ಗೆ 5 ಈಸಿ ಆಗಿ ಮಲ್ಟಿಪ್ಲೈ ಮಾಡ್ತೀರಿ, ನಿಮ್ಗೆ 5 ಟೇಬಲ್ ಜಲ್ದಿ ಇರುತ್ತೆ.
ನೆನಪಿಗೆ 5 ಟೇಬಲ್ ಬರುತ್ತೆ, ಒಬ್ಬೊಬ್ರಿಗೆ 10 50 ಇವೆಲ್ಲ ಬರೋದಿಲ್ಲ. ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, 10 ಟೇಬಲ್ 50 ಟೇಬಲ್ ಇವೆಲ್ಲ 20 ಟೇಬಲ್ ಇವೆಲ್ಲ ತೊಂದರೆ ಆಗತ್ತೆ. ಅದಕ್ಕೆ ನೀವೇನ್ ಮಾಡಿ 5ನೇ ತಗೊಳ್ಳಿ, 5 ಟೈಮ್ಸ್ ಆಡ್ ಮಾಡ್ತಾ 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 ಹೋಗ್ಬೇಕು, ಎಲ್ಲಿ ತನ ಈ ವ್ಯಾಲ್ಯೂ ಸಿಗೋತನ. ನಿಮ್ಗೆ 5 ಬೇಡ ಅಂದ್ರೆ 10 ಟೈಮ್ ತಗೊಳ್ಳಿ, 10 ಟೈಮ್ ಆದ್ರೆ ಮತ್ತೆ 2 ಡಿಜಿಟ್ ಬರುತ್ತೆ. ಸಿಂಪ್ಲಿಫಿಕೇಶನ್ ಮಲ್ಟಿಪ್ಲೈ ಮಾಡುವಾಗ ಸ್ವಲ್ಪ ಲಾರ್ಜ್ ಆಗತ್ತೆ. 10 ಟೈಮ್ ತಗೊಳ್ಳೋಣ. ಓಕೆ ಬನ್ನಿ 10 ಟೈಮ್ ತಗೊಳ್ಳೋಣ, ಸುಮ್ಮನೆ ಯಾಕೆ. ಆಡ್ ಮಾಡ್ತಾ ಹೋಗ್ಬೇಕು. ಈ ನಂಬರ್ ನೀವು ಆಡ್ ಮಾಡ್ತಾನು ಹೋಗ್ಬೋದು, ಇಲ್ಲ ಎಷ್ಟು ಟೈಮ್ ತಗೋತಿರ್ತೀರಲ್ಲ ಆ ಟೈಮ್ಸ್ ನ ಈ ಕೊಟ್ಟಿರೋ ನಂಬರಿಗೆ ಮಲ್ಟಿಪ್ಲೈನು ಮಾಡ್ಬೋದು. ಇಲ್ಲಿ 10 ಟೈಮ್ಸ್ ತಗೊಳ್ಳೋಣ. ಎಷ್ಟು? 10 ಟೈಮ್ಸ್. 10 ಟೈಮ್ನೇ ಓಕೆ, ಇಲ್ಲ 50 ಟೈಮ್ ತಗೊಳ್ಳೋಣ. 10 ಟೈಮ್ ನೀವು ಈಸಿಯಾಗಿ ಮಲ್ಟಿಪ್ಲೈ ಮಾಡ್ತೀರಿ ತಾನೆ. ನಿಮ್ಗೆ ಯಾವ ಟೇಬಲ್ ಇಂದ ಈಸಿಯಾಗಿ ಮಲ್ಟಿಪ್ಲೈ ಮಾಡೋದಿಕ್ಕೆ ಆಗತ್ತೆ, ನೀವು ಆ ವ್ಯಾಲ್ಯೂನ ಚೂಸ್ ಮಾಡ್ಬೇಕಿಲ್ಲಿ. 10 ಟೈಮ್ಸ್ ಅಂದ್ರೆ ಈ ವ್ಯಾಲ್ಯೂನ ನಾವು ಹೀಗೆ 10 ಟೈಮ್ ಆಗಿ ಬ್ರೇಕ್ ಮಾಡೋಣ. ಈ ಕೊಟ್ಟಿರೋ ವ್ಯಾಲ್ಯೂ 10 ಟೈಮ್ ಆಗಿ ಬ್ರೇಕ್ ಮಾಡ್ತಾ ಎಷ್ಟೆಷ್ಟು ವ್ಯಾಲ್ಯೂ ಬರುತ್ತೆ ಅಂತ ನೋಡ್ಬೇಕು. ಈ ವ್ಯಾಲ್ಯೂ 10 ಟೈಮ್ ತಗೊಳ್ಳೋಣ. 196 10 ಟೈಮ್ ತಗೊಳ್ಳೋಣ, ಎಷ್ಟು ಬರುತ್ತೆ ಅಂತ ನೋಡ್ಬೇಕು. 10 6 60. ಹಿಂದೆ 10s ಪ್ಲೇಸ್ ಅಲ್ಲಿರೋ ವ್ಯಾಲ್ಯೂ ಕ್ಯಾರಿಯಲ್ಲಿ ಇಡ್ಬೇಕು, ಇಲ್ಲಿ 0. 6 9s 90. 90ಗೆ 6 ಆಡ್ ಮಾಡಿದ್ರೆ 96. 10 1s 10. 10ಗೆ 9 ಆಡ್ ಮಾಡಿದ್ರೆ 19. ಹಾಗಾದ್ರೆ ಇಷ್ಟು ಬಂತು. 10 ಟೈಮ್ ಆಡ್ ಮಾಡೋಣ, ಇಷ್ಟು ಬಂತು. ಇದು 5 ಟೈಮ್ಸ್. ಯಾವ ವ್ಯಾಲ್ಯೂ? ಈ ವ್ಯಾಲ್ಯೂ. ಅದಕ್ಕೆ ಮತ್ತೆ 190. ಇದು ಮತ್ತೆ 5 ಟೈಮ್, ಮತ್ತೆ 5 ಟೈಮ್ ತಗೊಳ್ಳಿ. ಹಾಗೆ ಟೈಮ್ಸ್ ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕು. 190. ಓಕೆ, 190 ಅದು ತಗೊಳ್ಳಿ. ನೀವು 5 ಟೈಮ್ ಬೇಡ ಅಂದ್ರೆ 10 ಟೈಮ್ ತಗೊಳ್ಳಿ. ಹೀಗೆ ಎಷ್ಟು 10 ಟೈಮ್ ತಗೊಳ್ಳೋಣ, 1960 ಅಂತ ಬರುತ್ತೆ. 10 ಟೈಮ್ ತಗೊಳ್ಳೋಣ, ಇಷ್ಟು ವ್ಯಾಲ್ಯೂ ಬರುತ್ತೆ 1960. ಎಷ್ಟು ಬಂದಿತ್ತು? 10 ಟೈಮ್ ತಗೊಳ್ಳೋಣ 1960 ಅಂತ ವ್ಯಾಲ್ಯೂ ಬರುತ್ತೆ. ಇಲ್ಲಿ 10 ಟೈಮ್, ಇದೊಂದು 10 ಟೈಮ್, ಇದನ್ನು 10 ಟೈಮ್, ಹೀಗೆ 10 ಟೈಮ್ ಎಷ್ಟಾಗತ್ತೆ ಅಂತ ತಗೊಳ್ಳೋಣ. ಹೆಚ್ಚಿಗೆ ತಗೋರಿ, ಬಹಳ ಲೇಟ್ ಆದ್ಮೇಲೆ ಇದು ವ್ಯಾಲ್ಯೂ ಸಿಗತ್ತೆ. 10 ಟೈಮ್ಸ್ ತಗೊಂಡಿದ್ದು ನೀವು ಬೇಕಂದ್ರೆ 10 ತೆಗೆದು 20 ಟೈಮ್ಸ್ ನ ತಗೋಬಹುದು. 20 ತಗೊಂಡ್ರೆ ಇನ್ನ ಈಸಿ ಆಗಿ ಆಗತ್ತೆ, ಜಲ್ದಿ ಆಗತ್ತೆ. ಅಷ್ಟು ಬೇಡ ನಮ್ಗೆ 10 ನಾವು ಈಸಿಯಾಗಿ ಸಾಲ್ವ್ ಮಾಡ್ತಾ ಹೋಗ್ಬೋದು. 10 ಟೈಮ್ಸ್ ನ ತಗೊಳ್ಳೋಣ. 10 ಟೈಮ್ಸ್ ಈ ವ್ಯಾಲ್ಯೂ 10 ಟೈಮ್ ತಗೊಳ್ಳೋಣ, ಇಷ್ಟು ಬಂದಿದೆ. ಈ ವ್ಯಾಲ್ಯೂ 10 ಟೈಮ್ ತಗೊಳ್ಳೋಣ, ಇಷ್ಟು ಬಂದಿದೆ. ಅಷ್ಟು 10 ಟೈಮ್ಸ್ ನ ಆಡ್ ಮಾಡ್ತಾ ಹೋಗ್ತಿದ್ದೀನಿ. ನಮ್ಗೆ ಈ ವ್ಯಾಲ್ಯೂ ಸಿಗ್ಬೇಕು. ಈ ವ್ಯಾಲ್ಯೂ ಸಿಗತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಹೌದು, ನಾವೇನ್ ನೋಡಿದ್ವಿ? ಎಷ್ಟು ಟೈಮ್? 190 ಟೈಮ್ಸ್. ಈ ವ್ಯಾಲ್ಯೂ ನೀವು ಹೀಗೆ ಆಡ್ ಮಾಡ್ತಾ ಮಾಡ್ತಾ ಹೋಗಿ ಎಷ್ಟು 190 ಟೈಮ್ಸ್ ಈ ವ್ಯಾಲ್ಯೂನ ಆಡ್ ಮಾಡೋಣ, ನಿಮ್ಗೆ ಎಷ್ಟು ಸಿಗತ್ತೆ ವ್ಯಾಲ್ಯೂ? ಈ ವ್ಯಾಲ್ಯೂ 90 ಟೈಮ್ಸ್ ಹೀಗೆ ಆಡ್ ಮಾಡ್ತಾ ಮಾಡ್ತಾ ಹೋಗೋಣ, ನಿಮ್ಗೆ ಎಷ್ಟು ವ್ಯಾಲ್ಯೂ ಸಿಗತ್ತೆ. ಆಡ್ ಮಾಡ್ತಾ ಹೋಗೋಣ, ಎಷ್ಟು ಸಿಕ್ತು? ಇಷ್ಟು. ನಿಯರ್ ಬಂದಿದೆ. ಇನ್ನ ವ್ಯಾಲ್ಯೂ ಸ್ವಲ್ಪ ನಿಯರ್ ಬರುತ್ತೆ ಇಲ್ಲ ಅಂತ ಚೆಕ್ ಮಾಡೋಣ. ಇಲ್ಲಿ 10 ಟೈಮ್ ತಗೊಂಡ್ರೆ ಲಾರ್ಜ್ ಆಗತ್ತೆ. 10 ಟೈಮ್ ಬೇಡ ನಮ್ಗೆ, 10 ಟೈಮ್ ಬೇಡ. 5 ಟೈಮ್ ತಗೊಳ್ಳೋಣ. ಅದರಲ್ಲಿ 5 ಟೈಮ್ ಬ್ರೇಕ್ ಮಾಡೋಣ. 10 ಟೈಮ್ ಅಂದ್ರೆ ಮತ್ತೆ ಇದಕ್ಕೆ ಹೆಚ್ಚು ವ್ಯಾಲ್ಯೂ ಬರುತ್ತೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. 37240 ಮತ್ತೆ 1960 ಮತ್ತೆ ಲಾರ್ಜ್ ವ್ಯಾಲ್ಯೂ ಸಿಗತ್ತೆ, ಬೇಕಂದ್ರೆ ಚೆಕ್ ಮಾಡಿ ನೋಡಿ. 93 ನೋಡಿ, ಲಾರ್ಜ್ ಆಯ್ತು. ಸೊ ನಾವೇನ್ ಮಾಡೋಣ, ಇದರಲ್ಲಿ 5 ಟೈಮ್ ಬ್ರೇಕ್ ಮಾಡೋಣ. 5 ಟೈಮ್ ಮಾಡೋಣ. 198 ಬಂದಿತ್ತು. 0 8 8 4 ಆಡ್ ಮಾಡಿ. 8 4 12 ಆಯ್ತು. ಇಲ್ಲಿ 12 ಬಂತು, 8 ಆಯ್ತು. ಅಂದ್ರೆ
ನಮ್ಗೆ ಎಕ್ಸಾಕ್ಟ್ ವ್ಯಾಲ್ಯೂ ಸಿಕ್ತು. ಎಷ್ಟು ಟೈಮ್? ಇಲ್ಲಿ 90 ಟೈಮ್ ಆಡ್ ಮಾಡೋಣ. ಎಷ್ಟು ಟೈಮ್ಸ್? 90 ಟೈಮ್ಸ್ ಈ ವ್ಯಾಲ್ಯೂನ ಆಡ್ ಮಾಡೋಣ. ನಮ್ಗೆ 37,240 ಸಿಕ್ತು. ಅದಾದ್ಮೇಲೆ ಅದಕ್ಕೆ 10 ಆಡ್ ಮಾಡೋಣ. ಲಾರ್ಜ್ ವ್ಯಾಲ್ಯೂ ಸಿಗತ್ತೆ. ನಾವೇನ್ ಮಾಡಿದ್ವಿ? 5 ಟೈಮ್ಸ್ ನ ಆಡ್ ಮಾಡಿದ್ವಿ. ಆಮೇಲೆ ಅದಾದ್ಮೇಲೆ ಇಲ್ಲಿ ಎಷ್ಟಾಯ್ತು? 195. 195 ಟೈಮ್ಸ್ ಆಯ್ತು. 195 ಟೈಮ್ಸ್ ಆಗೋಣ. ನಿಮ್ಗೆ ಏನ್ ರಿಮೈಂಡರ್ ಸಿಕ್ತು? 0. 195 ಟೈಮ್ಸ್ ಆಗೋಣ. ಇಲ್ಲಿ ರಿಮೈಂಡರ್ ಏನಾಯ್ತು? 0. 38220 38220 ಎರಡು ವ್ಯಾಲ್ಯೂ ಸಬ್ಟ್ರಾಕ್ಟ್ ಮಾಡೋಣ. 0 0 0. ರಿಮೈಂಡರ್ ಏನಾಯ್ತು? 0. ಹಾಗಾದ್ರೆ ಇಲ್ಲಿ HCF ಏನಾಯ್ತು? ಇಲ್ಲಿ ಡೈರೆಕ್ಟ್ ನಮ್ಗೆ ಈ ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂ ಸಿಗ್ಲಿಲ್ಲ ಅಂದ್ರೆ ನಾವು ಮತ್ತೆ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ವ್ಯಾಲ್ಯೂ ಸಿಕ್ಕಿದೆ ಅಂದ್ರೆ ಇಲ್ಲಿಗೆ ಸ್ಟಾಪ್ ಮಾಡಿ. ಹೇಳಿದ್ರು ರಿಮೈಂಡರ್ 0 ಆದ್ರೆ ಅಲ್ಲಿ ಡಿವೈಸರ್ ಪ್ಲೇಸ್ ಅಲ್ಲಿ ಯಾವ ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂ ಏನಾಗತ್ತೆ? HCF. ಹಾಗಾದ್ರೆ ಇಲ್ಲಿ ಏನಾಯ್ತು? B = 196. ದಿಸ್ ವ್ಯಾಲ್ಯೂ ಈಸ್ ಕಾಲ್ಡ್ HCF of 196 and 38220 equals to 196. This is the B value. HCF ಏನ್ ಬಂತು? 196. ಇದು ನೋಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಇಲ್ಲಿಗೆ ಸ್ಟಾಪ್ ಏಕೆ ಮಾಡಿದ್ದೇನೆ ಅಂದ್ರೆ ಇಲ್ಲಿ ನಮ್ಗೆ ಡೈರೆಕ್ಟ್ ನಮ್ಗೆ ರಿಮೈಂಡರ್ 0 ಸಿಗತ್ತಿದೆ. ಇಲ್ಲಿ ವ್ಯಾಲ್ಯೂ ಈ ವ್ಯಾಲ್ಯೂ ನಮ್ಗೆ ಆಡ್ ಮಾಡ್ತಾ ಹೋಗೋಣ. ನಮ್ಗೆ ಇದು ವ್ಯಾಲ್ಯೂ ಸಿಗತ್ತಿದೆ. ಸೊ ಇಲ್ಲಿ ರಿಮೈಂಡರ್ 0 ಬಂತು 195 ಟೈಮ್ಸ್. ಇಲ್ಲಿಗೆ ಸ್ಟೆಪ್ ಎಂಡ್ ಆಯ್ತು. ಇಲ್ಲಿ ಒಂದ್ ವೇಳೆ ರಿಮೈಂಡರ್ 0 ಸಿಗ್ತಿರ್ಲಿಲ್ಲ ಅಂದ್ರೆ ನೀವು ಫರ್ದರ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ರಿಮೈಂಡರ್ 0 ಇಲ್ಲಿಗೆ ಸಿಕ್ತು ಅಂದ್ರೆ ಏನ್ ಮಾಡ್ಬೇಕು? ಡಿವೈಸರ್ ಇರೋದನ್ನ HCF ಅಂತ ತಗೋಬೇಕು. ಓಕೆ, HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದು ನೋಟ್ ಮಾಡ್ಕೊಳ್ಳಿ. ನೀವೇನ್ ಮಾಡಿ ಇದು ಹೋಮ್ವರ್ಕ್ ತಗೊಳ್ಳಿ. ನೆಕ್ಸ್ಟ್ ಕ್ವಶನ್ ಏನು? 867 and 255. 867 and 255 ಇದನ್ನ ನೀವು ಸಾಲ್ವ್ ಮಾಡಬೇಕು. ಇದು HW. ಇದು ನಿಮ್ಗೆ ಹೋಮ್ವರ್ಕ್. ಇದು ನೀವು ಸಾಲ್ವ್ ಮಾಡಬೇಕು. ಇದನ್ನ ನಾನು ಸಾಲ್ವ್ ಮಾಡಿದ್ದೇನೆ. ಇನ್ನ ಈ ವ್ಯಾಲ್ಯೂನ ನೀವೇ ಸಾಲ್ವ್ ಮಾಡಬೇಕು. ಆನ್ಸರ್ ಎಷ್ಟಾಗ್ತದೆ ಅಂತ ಹೇಳ್ಬೇಕು ನನಗೆ. ಸಾಲ್ವ್ ಮಾಡ್ತೀರಾ? ಹಾಗಾದ್ರೆ ಇವತ್ತಿನ ಕ್ಲಾಸಲ್ಲಿ ಇದಿಷ್ಟು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ಕ್ಲಾಸ್ಗೆ ಸಿಗೋಣ ಚಿಲ್ಡ್ರನ್ಸ್. ನಾನು ಹೇಳಿರೋ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಚಿಲ್ಡ್ರನ್ಸ್. ಬಾಯ್.